ವೀಕ್ಷಕರೇ, ಈ ಪ್ರಪಂಚದಲ್ಲಿ 6500 ತರದ ಸಸ್ತನಿಗಳಿದ್ದಾವೆ, ಮ್ಯಾಮಲ್ಸ್. ಅದರಲ್ಲಿ ನಮ್ಮ ಮನುಷ್ಯನು ಕೂಡ ಒಬ್ಬ. ಆದ್ರೆ ಇಷ್ಟೂ ಒಂದು ವಿವಿಧತೆಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಆಸಿಡ್ ಇರುವಂತ ಒಂದು ಹೊಟ್ಟೆ ಅಂತ ಹೇಳಿದ್ರೆ ಅದು ಮನುಷ್ಯನ ಹೊಟ್ಟೆ. ನಾವೆಲ್ಲ ಮಿಶ್ರಾಹಾರಿಗಳು. ಸಾಧಾರಣವಾಗಿ ಈ ನಾಯಿ, ಬೆಕ್ಕು ಈ ಕೆಟಗರಿ ಸೇರಿದವು ಮಿಶ್ರಾಹಾರಿಗಳು. ನಾವು ವೆಜಿಟೇರಿಯನ್ ಅಂಡ್ ನಾನ್ ವೆಜ್ ಎರಡೂ ತಿಂತೀವಿ. ನಮ್ಮ ಹೊಟ್ಟೆಯ pH ಬೇರೆ ಮಿಶ್ರಾಹಾರಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಆಸಿಡಿಟ್. ಇದಕ್ಕೆ ಕಾರಣವನ್ನ ಕಂಡುಹಿಡ್ಕೊಂಡು ಹೋದಾಗ ನಮಗೆ ಒಂದು ತುಂಬಾ ಆಶ್ಚರ್ಯ ಪಡುವಂತ ಒಂದು ಸಂಗತಿಗಳು ಹೊಳೆ ಬೀಳ್ತವೆ. ಮೊದಲಿಗೆ ಈ ಆಸಿಡ್ ಉತ್ಪಾದನೆ ಯಾಕೆ ಆಗ್ಬೇಕು ನಮ್ಮ ದೇಹದಲ್ಲಿ? ಪ್ರಕೃತಿ ಯಾವತ್ತು ಕೆಟ್ಟ ವಸ್ತುಗಳನ್ನ ನಮ್ಮ ದೇಹಕ್ಕೆ ನಾವು ತಲುಪಿಸಲ್ಲ. ಹಾಗಾಗಿ ಈ ಆಸಿಡ್ಗೆ ಒಂದು ನಿರ್ದಿಷ್ಟವಾದ ಒಂದು ಕಾರ್ಯ ಅಂತ ಇರುತ್ತೆ. ಮೊದಲನೇದು, ನಾವು ತಿಂದಂತ ಆಹಾರದಲ್ಲಿರುವಂತಹ ಜರ್ಮ್ಸ್ ಅಥವಾ ಬ್ಯಾಕ್ಟೀರಿಯಾಗಳಿದೆ ಅದನ್ನ ಸಾಯಿಸುವಂಥದ್ದು, ಸ್ಟೆರಿಲೈಸ್ ಮಾಡುವಂಥದ್ದು. ಆಂಟಿಸೆಪ್ಟಿಕ್ ಆಗಿ ನಾವೇನು ಸ್ಟೆರಿಲೈಸ್ ಮಾಡ್ತೀವಲ್ಲ, ಸ್ಟೆರಿಲೈಸ್ ಮಾಡುವಂಥದ್ದು. ಮತ್ತೆ ಎರಡನೇದಾಗಿ ಪ್ರೋಟೀನ್ ಡೈಜೆಸ್ಟರ್. ನಮ್ಮ ತಿನ್ನುವಂತ ಆಹಾರದಲ್ಲಿರುವಂತಹ ಪ್ರೋಟೀನ್ ಅಂಶವನ್ನ ಜೀರ್ಣಿಸ್ಕೊಳ್ಳಿಕ್ಕೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದೇ ಆಸಿಡ್. ಹಾಗಾಗಿ ಈ ಆಸಿಡ್ ಬಹಳ ಬಹಳ ಮುಖ್ಯವಾದ ಒಂದು ಅಂಶ. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಎಲ್ಲಾ ತರ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೂ ಗ್ಯಾಸ್ ಟ್ರಬಲ್ ಅಂತ ಒಂದು ಹೆಸರು ಕೊಟ್ಕೊಂಡ್ಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ಅಥವಾ ಆಂಟಾಸಿಡ್ಗಳನ್ನ ನುಂಗುವಂತ ಒಂದು ಅಭ್ಯಾಸವನ್ನ ಮಾಡ್ಕೊಳ್ತೀವಿ. ನಾನು ಈ ವಿಡಿಯೋದಲ್ಲಿ ಈ ಆಸಿಡ್ ನ ಮಹತ್ವ ಏನು, ಈ ಹೈಪರ್ ಅಸಿಡಿಟಿಗೂ ಮತ್ತು ಲೋ ಸ್ಟೊಮಕ್ ಆಸಿಡ್ ಅಥವಾ ಹೈಪೋ ಅಸಿಡಿಟಿಗೂ ಇರೋ ವ್ಯತ್ಯಾಸವೇನು, ನಿಮಗೆ ಆಗ್ತಾ ಇರೋದು ಯಾವುದು ಅಂತ ತಿಳ್ಕೊಡ್ಲಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರನ್ನ ಮುಂಚೆನೆ ಹೇಳ್ದಂಗೆ ಈ ತರ ಒಂದು ಸಸ್ತನಿಗಳಲ್ಲಿ 4 ಭಾಗಗಳು ವಿಂಗಡಿಸಬಹುದು. ಒಂದು ಸಸ್ಯಾಹಾರಿಗಳು, ಈ ಹಸು ಇರ್ಬೋದು, ಆನೆ ಇರ್ಬೋದು, ಈ ಜಿಂಕೆ ಇರ್ಬೋದು, ಇಂಥವೆಲ್ಲ ಸಂಪೂರ್ಣವಾಗಿ ಒಂದು ಸಸ್ಯಾಹಾರದ ಮೇಲೆ ಅವಲಂಬಿತವಾಗಿರ್ಬೋದು. ಅದರ ಒಂದು ಸ್ಟೊಮಕ್ ನ pH 5. ಅದಕ್ಕಿಂತ ನೆಕ್ಸ್ಟ್ ಕ್ಯಾಟಗರಿಗೆ ಬರುವಂತದ್ದು ಮಿಶ್ರಾಹಾರಿಗಳು. ಆ ಮಿಶ್ರಾಹಾರಿಗಳು ಅಂದ್ರೆ ಈಗ ಮನುಷ್ಯರು ಇರ್ಬೋದು ಅಥವಾ ಇದಿರ್ಬೋದು, ಬೇರೆ ಬೇರೆ ಪ್ರಾಣಿಗಳು ಇರ್ಬೋದು. ಹೇಳ್ದಂಗೆ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಇಂಥವೆಲ್ಲ ಮಿಶ್ರಾಹಾರಿಗಳು. ಇದರ ಒಂದು ಸ್ಟೊಮಕ್ ನ pH ಒಂದು 2ರಿಂದ 3 ರೇಂಜಲ್ಲಿ ಇರುತ್ತೆ. ಇನ್ನು ಸಂಪೂರ್ಣವಾಗಿ ಒಂದು ಈಗ ಆಸಿಡ್ pH ಕಡಿಮೆ ಅಂತ ಹೇಳಿದ್ರೆ ಆಸಿಡ್ ಜಾಸ್ತಿ ಅಂತ, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅದಕ್ಕಿಂತ ಲೈಕ್ ಇವಾಗ ಸಂಪೂರ್ಣವಾಗಿ ಮಾಂಸಾಹಾರಿಗಳು, ಹುಲಿ, ಸಿಂಹ, ಚಿರತೆ ಇಂಥವೆಲ್ಲ ಸಂಪೂರ್ಣವಾಗಿ ಮಾಂಸಾಹಾರನೇ ಸೇರಿಸವು. ಇದರ ಒಂದು ಸ್ಟೊಮಕ್ ನ pH 2.5ರಿಂದ 2.5. ಆದ್ರೆ ಮಾನವನ pH 1.5 ಅಂತ ಹೇಳಿದ್ರೆ ಜಾಸ್ತಿ ಆಸಿಡ್ ಜಾಸ್ತಿ ಉತ್ಪಾದನೆ ಆಗುತ್ತೆ ನಮ್ಮ ದೇಹದಲ್ಲಿ. ನಮಗೆ ಅಷ್ಟು ಆಸಿಡ್ ಬೇಕು. ದಿನಕ್ಕೆ ಒಂದು 2 ಲೀಟರ್ನಷ್ಟು ಆಸಿಡ್ ಬೇಕು ನಾವು ತಿನ್ನುವಂತ ಆಹಾರವನ್ನು ಜೀರ್ಣಿಸ್ಕೊಳ್ಳಿಕ್ಕೆ. ಇದರಲ್ಲಿ ಕಡಿಮೆ ಆದಾಗ ಸುಮಾರು ಪ್ರಾಬ್ಲಮ್ ಬರುತ್ತೆ. ನೋಡಿ, ಸಾಧಾರಣವಾಗಿ ಎಲ್ಲರೂ ಅಸಿಡಿಟಿ ಅಂತ ಹೇಳಿದ್ರೆ ಹೈಪರ್ ಅಸಿಡಿಟಿ ಮಾತ್ರ ಅನ್ಕೊಳ್ತೀರಾ, ಹೊಳಿತೆಗೆ ಮಾತ್ರ ಅನ್ಕೊಳ್ತೀರಾ. ಆದ್ರೆ ಸುಮಾರು ಜನರಲ್ಲಿ ಈ ಸಿಂಪ್ಟಮ್ಸೇ ಇರಲ್ಲ. ಕೆಲವರಲ್ಲಿ ಹೊಟ್ಟೆ ಹಸು ತುಂಬಾ ಕಡಿಮೆ ಇರುತ್ತೆ. ಕೆಲವರು ತಿಂದ ತಕ್ಷಣ ಈ ಕಾಳು, ಕಡ್ಡಿ, ಮಾಂಸ, ಮೊಟ್ಟೆ ಇಂಥವು ತಿಂದ ತಕ್ಷಣ ಹೊಟ್ಟೆಯಲ್ಲೇ ಕಟ್ಕೊಂಡಂಗಾಗುತ್ತೆ, ಇಳಿಯೋದೇ ಇಲ್ಲ, ಹೊಟ್ಟೆ ಉಬ್ಬರಿಸ್ತಾ ಇರುತ್ತೆ, ತೇಗ್ ಬರ್ತಾ ಇರುತ್ತೆ, ಗ್ಯಾಸ್ ಫಾರ್ಮೇಶನ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕ್ಯಾಟಗರಿ ಅಂತ ಹೇಳಿದ್ರೆ ಇವರಲ್ಲಿ ಅಜೀರ್ಣ ಸಮಸ್ಯೆ ಜೊತೆಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯ ಸಮಸ್ಯೆ ಇರುತ್ತೆ. ಮೋಷನ್ ಸರಿಯಾಗಿ ಪಾಸ್ ಆಗಲ್ಲ. ದಿನ ಬೆಳಗ್ಗೆ ಆಗಿದ ತಕ್ಷಣ ನೀರು ಕುಡಿದ್ರೆ ನಂಗೆ ಪಾಸ್ ಆಗ್ಬೇಕು, ಹಂಗೆ ಇಲ್ವೇ ಇಲ್ಲ, ರೂಟೀನೇ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು, ಹೊಟ್ಟೆನೇ ಹಸಿಯಲ್ಲ ಅಂತ ಹೇಳ್ತಾರೆ. ನಾನು ತಿನ್ಬೇಕು ಅಂತಾನೆ ಅನ್ಸಲ್ಲ, ಹೊಟ್ಟೆನೇ ಹಸಿಯಲ್ಲ ನನಗೆ, ಯಾವಾಗ್ಲೂ ಅನ್ಸುತ್ತೆ ಒಂಥರ ಹೊಟ್ಟೆನೇ ಭಾರ ಭಾರ ಅನಿಸ್ತಾ ಇರುತ್ತೆ, ಹೊಟ್ಟೆ ಅದಕ್ಕೆ ನಾನು ಗ್ಯಾಸ್ಟ್ರಿಕ್ ಅಂದ್ರೆ ನಾನು ಗ್ಯಾಸ್ಟ್ರಿಕ್ ಮಾರಿ ನುಂಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಂಥವ್ರು ಇನ್ನೊಂದು ಸಮಸ್ಯೆ ಏನಂತಂದ್ರೆ ತುಂಬಾ ಮೈ-ಕೈ ವೀಕ್ನೆಸ್ ಆಗುವಂಥದ್ದು, ಮಸಲ್ಸ್ ಸ್ಟ್ರಿಂಕ್ ಆಗುವಂಥದ್ದು, ವೆಯ್ಟ್ ಲಾಸ್ ಆಗುವಂಥದ್ದು, ಕೂದಲು ಉದುರುವಂಥದ್ದು, ರಕ್ತಹೀನತೆ ಸಮಸ್ಯೆ, ನರಗಳು ಸ್ವಲ್ಪ ವೀಕ್ ಆಗುವಂಥದ್ದು, ನರ ದೌರ್ಬಲ್ಯ ಉಂಟಾಗುವಂಥದ್ದು, ಈ ವಿಟಮಿನ್ B12 ಡೆಫಿಷಿಯನ್ಸಿ ಉಂಟಾಗುವಂಥದ್ದು, ಇಷ್ಟೆಲ್ಲ ಸಮಸ್ಯೆಗಳಿಂದ ಬರ್ತಾ ಇರ್ತಾರೆ. ಇದಕ್ಕೆ ಒಂದು ಮುಖ್ಯ ಕಾರಣ ಹೈಪರ್ ಅಸಿಡಿಟಿ ಅಲ್ಲ, ಹೈಪೋ ಅಸಿಡಿಟಿ. ನಮ್ಮ ದೇಹದಲ್ಲಿ ದಿನಕ್ಕೆ 2 ಲೀಟರ್ನಷ್ಟು ಉತ್ಪಾದನೆ ಆಗ್ಬೇಕಾಗಿರುವಂತ ಆಸಿಡ್ ಕಡಿಮೆ ಆಗ್ಬಿಡುತ್ತೆ. ಇದಕ್ಕೆ ಕಾರಣ, ಮುಖ್ಯವಾದ ಕಾರಣ ಸುಮಾರು ಇರ್ಬೋದು. ಒಂದು ಜಿಂಕ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು, ಇನ್ನೊಂದು ಗ್ಯಾಸ್ಟ್ರೈಟಿಸ್, ಡಯಾಬಿಟಿಸ್ ಸಮಸ್ಯೆ ಇರ್ಬೋದು. ಇನ್ನೊಂದು ಬಹಳ ಮುಖ್ಯವಾಗಿ ಇಲ್ಲಿ 60ರಿಂದ 70% ಈ ಒಂದು ಹೈಪೋ ಅಸಿಡಿಟಿಗೆ ಮುಖ್ಯ ಕಾರಣ H. ಪೈಲೋರಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಂಗೆ H. ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾ ಒಂದು ಹೈಪರ್ ಅಸಿಡಿಟಿನೂ ಮಾಡುತ್ತೆ, ಹೈಪೋ ಅಸಿಡಿಟಿನೂ ಮಾಡುತ್ತೆ. ನಮ್ಮ ಹೊಟ್ಟೆ ಕೆಳಭಾಗದಲ್ಲಿ ಏನಾದರೂ ಈ H. ಪೈಲೋರಿ ಬ್ಯಾಕ್ಟೀರಿಯಾ ತರ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡಿದ್ರೆ ಅಲ್ಲಿ ಜಾಸ್ತಿ ಆಸಿಡ್ ಉತ್ಪಾದನೆ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಸಿಂಪ್ಟಮ್ಸ್ ಇರುತ್ತೆ. ಲೈಕ್ ಹುಳಿತೆಗೆ ಬರುವಂಥದ್ದು, ಎದೆ ಉರಿ ಬರುವಂಥದ್ದು, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಉಂಟಾಗುವಂಥದ್ದು, ಅಲ್ಲಿ ಇಲ್ಲಿ ನೋವು ಬರುವಂಥದ್ದು, ಎದೆ ಹತ್ರ ಒಂದು ಸ್ವಲ್ಪ ಹಿಡ್ಕೊಂಡಂಗೆ ಆಗುವಂಥದ್ದು, ಎದೆ ನೋವು ಬಂದಂಗೆ, ನನಗೆ ಹಾರ್ಟ್ ಅಟ್ಯಾಕೇ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಈ ಒಂದು ಡಾಕ್ಟರ್ ಹತ್ರ ಓಡೋಗೋದ ಪರಿಸ್ಥಿತಿ ಬಂದಿರುತ್ತಲ್ಲ, ಇದೆಲ್ಲ ಹೈಪರ್ ಅಸಿಡಿಟಿ. ಅದಕ್ಕೂ ತದ್ವಿರುದ್ಧ. ಆದ್ರೆ ನೀವು ತಪ್ಪೇನ್ ಮಾಡ್ತೀರಾ ಅಂದ್ರೆ, ಎರಡನ್ನೂ ಅಸಿಡಿಟಿ ಅಂತಾನೆ ಹೆಸರು ಕೊಟ್ಬಿಟ್ಟು ಎರಡಕ್ಕೂ ಆಂಟಾಸಿಡ್ ನುಂಗ್ತಾ ಇದ್ದೀರಾ. ಅವಾಗ ಏನಾಗುತ್ತೆ ಅಂದ್ರೆ, ನೀವು ಆಲ್ರೆಡಿ ಕಡಿಮೆ ಇದೆ ಆಸಿಡ್, ಜೊತೆಗೆ ಆಂಟಾಸಿಡ್ ತಗೊಂಡಾಗ ಏನಾಗುತ್ತೆ, ಅದು ನಮ್ಮ ಇದನ್ನ ಇನ್ಹಿಬಿಟ್ ಮಾಡುತ್ತೆ, ಇನ್ನೂ ಅಜೀರ್ಣ ಸಮಸ್ಯೆ ಜಾಸ್ತಿ ಆಗುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ಗ್ಯಾಸ್ ರಿಲೀಸ್ ಆಗುತ್ತೆ, ರಿಲೀಫ್ ಅನ್ಸುತ್ತೆ ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಿದಾಗ. ಆದ್ರೆ ಒಂದು 2-3 ಅವರ್ಸ್ ಬಿಟ್ಟ ತಕ್ಷಣ ಮತ್ತೆ ತಗೋಬೇಕು ಅಂತ ಅನ್ಸುತ್ತೆ. ದಿನಾ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ಳೋ ಪರಿಸ್ಥಿತಿ ಬಂತು. ಹಾಗಾಗಿ ಈ ಮೂಲ ಕಾರಣ ಆಗಿರುವಂತ ಈ ಒಂದು H. ಪೈಲೋರಿ ಇನ್ಫೆಕ್ಷನ್ ನ ತೆಗೆದು ಹಾಕೋ ತನಕ ಇದಕ್ಕೆ ನಾವು ಏನು ಇದು ಮಾಡಕ್ಕಾಗಲ್ಲ, ರಿಲೀಫ್ ಕೊಡಕ್ಕಾಗಲ್ಲ. ಹಾಗಾಗಿ ಈ H. ಪೈಲೋರಿ ಬ್ಯಾಕ್ಟೀರಿಯಾನ ಯಾಕೆ ಬೆಳೆಯಕ್ಕೆ ಬಿಡಬಾರ್ದು ನಾವು?
ನೋಡಿ, ಇದಕ್ಕೆ ನ್ಯಾಚುರಲ್ ಆಗಿ ಏನು HPV ಅಂತ ಹೇಳಿದ್ರೆ HV ಕಿಟ್ ಅಂತ ಹೇಳ್ಬಿಟ್ಟು ಒಂದು ಟ್ರಿಪಲ್ ಥೆರಪಿ ಅಂತ ಮಾಡಿದ್ರು. ಅದರಲ್ಲಿ 2 ಆಂಟಿಬಯೋಟಿಕ್, ಒಂದು ಆಂಟಾಸಿಡ್ ಇರುವಂತದ್ದು. ಆದ್ರೆ ಕಾಲಕ್ರಮೇಣ ಅದು ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಇಂದಾಗಿ ಅದು ಫೇಲ್ ಆಗ್ತಾ ಬಂತು. ಹಾಗಾಗಿ ಒಂದು ಈ HPV ನ ಸಂಪೂರ್ಣವಾಗಿ ಎರಾಡಿಕೇಟ್ ಮಾಡುವಂತ ಒಂದು 3 ಹರ್ಬ್ಗಳ ಬಗ್ಗೆ ನಾನು ಹೇಳ್ತೀನಿ. ನಾನು ನಿಮಗೆ ನಿಮ್ಮ ಹೊಟ್ಟೆ ಭಾಗದಿಂದ ತೆಗೆದು ಹಾಕುವಂಥದ್ದು 3 ಗಿಡಮೂಲಿಕೆಗಳು, ಅಥವಾ ನಿಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂತ ಕೆಲವು ಆಹಾರಗಳಿಂದ ಕೂಡ ನೀವು ಈ ಒಂದು ಹೈಪೋಅಸಿಡಿಟಿ ಅಥವಾ ಲೋ ಸ್ಟಮಕ್ ಆಸಿಡ್ ನ ನೀವು ಸರಿ ಮಾಡ್ಕೋಬಹುದು. ನೀವು ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಅಂದ್ರೆ ನಿಮಗಿರೋದು ಹೈಪರ್ ಅಸಿಡಿಟಿನೋ ಅಥವಾ ಹೈಪೋಅಸಿಡಿಟಿನೋ. ಅದಕ್ಕೊಂದು ಸಿಂಪಲ್ ಟೆಸ್ಟ್ ಇದೆ, ಅದು ಆಪಲ್ ಸಿಡರ್ ವಿನೆಗರ್ ಟೆಸ್ಟ್. ಆಪಲ್ ಸಿಡರ್ ವಿನೆಗರ್ ಅಂದ್ರೆ ಸಾಧಾರಣವಾಗಿ ಈ ಸೂಪರ್ ಮಾರ್ಕೆಟ್ಗಳಲ್ಲಿ, ಮಾಲ್ಗಳಲ್ಲಿ ಸಿಗುವಂತ ಒಂದು ವಸ್ತು. ಅಡಿಗೆಗೆ ಸಾಧಾರಣವಾಗಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಆ ವಿನೆಗರ್ನ ತಂದಿಟ್ಕೊಳ್ಳಿ. ನೀವು ನಿಮ್ಮ ಊಟಕ್ಕಿಂತ ಮುಂಚೆ ಯಾವ್ದಾದ್ರು ಹೆವಿ ಮೀಲ್ಸ್ಗಿಂತ ಮುಂಚೆ ಒಂದು 5 ml ನಷ್ಟು ಒಂದು 100 ml ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಊಟಕ್ಕೆ ಅರ್ಧ ಗಂಟೆ ಮುಂಚೆ ಕುಡಿದು ನೋಡಿ. ಒಂದು ಅರ್ಧ ಗಂಟೆ ಆದ ನಂತರ ಒಂದು ತೇಗ್ ಬರುತ್ತೆ. ಅದಾದ ನಂತರ ನಿಮ್ಮ ಊಟವನ್ನು ಮಾಡಿ ನೋಡಿ. ನಿಮ್ಮ ಸಿಂಪ್ಟಮ್ಸ್ ಅಲ್ಲಿ ಸ್ವಲ್ಪ ಉತ್ತಮ ಅನಿಸ್ತಾ ಇದೆ, ನನಗೆ ಸ್ವಲ್ಪ ರಿಲೀಫ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಅದು 100% ಅದು ಹೈಪೋ ಅಥವಾ ಲೋ ಸ್ಟಮಕ್ ಆಸಿಡ್. ಅದೇ ನಿಮಗೆ ಉಳಿತೇಗೆ ಏನಾದ್ರು ಜಾಸ್ತಿ ಆಗ್ಬಿಡ್ತು, ನಿಮಗೆ ಏನಾದ್ರು ಎದೆ ಉರಿ ಬಂದ್ಬಿಡ್ತು, ನಿಮಗೆ ಸ್ವಲ್ಪ ಗ್ಯಾಸ್ ಫಾರ್ಮೇಶನ್ ಆಯ್ತು ಅಂತ ಹೇಳಿದ್ರೆ ಆಗ ನೀವು ಅಂದ್ಕೋಬೇಕಾಗಿರೋದು ನಿಮಗಿರೋದು ಹೈಪೋ ಅಲ್ಲ ಹೈಪರ್ ಅಂತ. ಹಾಗಾಗಿ ನೀವು ಹೈಪೋ ಅಸಿಡಿಕ್ ಚಿಕಿತ್ಸೆ ಕೊಡ್ಕೋಬೇಕು. ಈ ಹೈಪೋ ಅಸಿಡಿಕ್ ಚಿಕಿತ್ಸೆ ಕೊಡೋದ್ರಲ್ಲಿ 3 ಮುಖ್ಯ ಹರ್ಬ್ಗಳು ಅಥವಾ ಇದು ಅಂತ ಹೇಳಿದ್ರೆ, ಮೊದಲನೇದು ಜ್ಯೇಷ್ಠ ಮಧು ಅಥವಾ ಎಸ್ಟಿ ಮಧು ಅಥವಾ ಲಿಕೋರೈಸ್. ಸಾಧಾರಣವಾಗಿ ಇದು ನಿಮಗೆ ಗ್ರಂಥಿ ಅಂಗಡಿಗಳು ಸಿಗುತ್ತೆ. ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಜ್ಯೇಷ್ಠ ಮಧು ಚೂರ್ಣನೂ ಸಿಗುತ್ತೆ ಬೇಕಾದ್ರೆ. ಈ ಜ್ಯೇಷ್ಠ ಮಧುನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನ ಒಂದು ಟೀ ಸ್ಪೂನ್ ನಷ್ಟು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದರ ಕಷಾಯವನ್ನು ಮಾಡಿಕೊಂಡು ಈ ಊಟದ ನಂತರ ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ಈ ಹೈಪೋಸಿಟಿ ಕಡಿಮೆ ಆಗುತ್ತೆ, ಜೊತೆಗೆ ನಿಮಗಿರುವಂತಹ H. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಎರಡನೇದಾಗಿ ಇರೋದು ಅಂತ ಹೇಳಿದ್ರೆ ಕಪ್ಪು ಜೀರಿಗೆ ಅಥವಾ ನಾವೇನ್ ಹೇಳ್ತೀವಿ ನಿಗೆಲ್ಲ ಸಟೈವ ಅಂತ ಹೇಳ್ಬಿಟ್ಟು ಕಲೋಂಜಿ ಸೀಡ್ಸ್ ಅಂತ ಏನ್ ಕರೀತಾರೆ ಅದು. ಈ ಕಲೋಂಜಿ ಸೀಡ್ಸ್ ಹಿಂದೆ ತುಂಬಾ ಪೌರಾಣಿಕ ಒಂದು ಹಿನ್ನೆಲೆ ಕೂಡ ಇದೆ. ಪ್ರವಾದಿ ಮೊಹಮ್ಮದ್ ರವರು, ಪ್ರೊಫೆಟ್ ಮೊಹಮ್ಮದ್ ಅವರು ಇದನ್ನ ಒಂದು ದೇವರು ಕೊಟ್ಟ ವರದಾನ ಅಂತ ಹೇಳಿದ್ರು. ಜೊತೆಗೆ ಎಲ್ಲಾ ಡಿಸೀಸ್ ಎಕ್ಸೆಪ್ಟ್ ಡೆತ್, ಒಂದು ಸಾವನ್ನ ಬಿಟ್ಟು ಬಾಕಿ ಎಲ್ಲಾ ಕಾಯಿಲೆಗಳಿಗೂ ಇದೊಂದು ರಾಮಬಾಣದ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆ ಟೈಮ್ನಲ್ಲೇ ಕೂಡ ಉಲ್ಲೇಖ ಉಂಟಾಗಿದೆ. ಹಾಗಾಗಿ ಈ ಒಂದು ಕಪ್ಪು ಜೀರಿಗೆಯನ್ನ ಈ ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡಿ ಜಜ್ಜಿ ಪುಡಿ ಮಾಡಿಬಿಟ್ಟು ಆ ಪುಡಿಯನ್ನ ಈ ಜೇನುತುಪ್ಪದೊಂದಿಗೆ ಕಲಸಿಬಿಟ್ಟು ಊಟದ ನಂತರ ಸೇವಿಸ್ತಾ ಬರೋದ್ರಿಂದ H. ಬ್ಯಾಕ್ಟೀರಿಯಾ ಸಾಯುತ್ತೆ. ಬೇರೆ ಬೇರೆ ಅಜೀರ್ಣದ ತೊಂದರೆಗಳು, ನಿಮ್ಮ ಈ ಒಂದು ಪಿತ್ತದ ಪ್ರಾಬ್ಲಮ್ಗಳು, ಕಾನ್ಸ್ಟಿಪೇಷನ್, ಮಲಬದ್ಧತೆ ಇರ್ಬೋದು, ಇಂಥ ಪ್ರಾಬ್ಲಮ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಮೊದಲನೇದು ಜ್ಯೇಷ್ಠ ಮಧು, ಎರಡನೇದು ನಿಮ್ಮ ಕಪ್ಪು ಜೀರಿಗೆ ಅಥವಾ ಕಲೋಂಜಿ ಸೀಡ್ಸ್, ಮೂರನೇದಾಗಿ ಶುಂಠಿ. ಈ ಶುಂಠಿಯ ಒಂದು ರಸವನ್ನ ಕುಡಿಬಹುದು ಅಥವಾ ಶುಂಠಿಯ ಪುಡಿಯನ್ನ ಕೂಡ ಊಟಕ್ಕಿಂತ ಮುಂಚೆ ಒಂದು ಅನ್ನಕ್ಕೆ ಕಲ್ಸ್ಕೊಂಡ್ಬಿಟ್ಟು ಒಂದು ತುತ್ತ ತಿಂದ್ಬಿಟ್ಟು ಆಮೇಲೆ ಊಟವನ್ನ ಸೇವಿಸೋದು ಕೂಡ H. ಬ್ಯಾಕ್ಟೀರಿಯಾ ಅವಾಯ್ಡ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಈ ಅಜೀರ್ಣದ ಸಮಸ್ಯೆನ ಇಂದ ದೂರ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನೀವು ಫಸ್ಟ್ ತಿಳ್ಕೊಂಡ್ಬಿಟ್ಟು ನಿಮಗಿರೋ ಹೈಪರ್ ಅಸಿಡಿಟಿನೋ ಅಥವಾ ಹೈಪೋ ಅಸಿಡಿಟಿನೋ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡ್ತಾ ಬಂದಲ್ಲಿ, ಬೇರೆ ಬೇರೆ ಚಿಕಿತ್ಸೆಗಳು ಕೂಡ ಇದೆ. ಡಯಟ್ ಥೆರಪಿ ಇದೆ, ಕೆಲವು ತ್ರಿಫಲ ಅಂತ ಹೇಳ್ತೀವಿ, ಇವಾಗ ಸೊಗದೆ ಬೇರಿನ ರಸ ಹೇಳ್ತೀವಿ, ಬೇರೆ ಬೇರೆ ತರ. ಈಗ H. ಯಾವ ಸ್ಟೇಜ್ ಅಲ್ಲಿ ಇದೆ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಚಿಕಿತ್ಸೆ ಕೊಟ್ಬಿಟ್ಟು ಒಂದು ಸರಿಯಾದ ಡಯಟ್ ಇದ್ದಲ್ಲಿ, ಒಂದು ಒಳ್ಳೆಯ ಪ್ರೋಬಯೋಟಿಕ್ ಯುಕ್ತ ಆಹಾರಗಳನ್ನ ಸೇವಿಸ್ತಾ ಬಂದಲ್ಲಿ ಈ ಕೆಟ್ಟ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯಿಂದ ನಾಶ ಆಗುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೀತಾವೆ. ಜೊತೆಗೆ ಈ ಹೈಪೋಸಿಟಿ ಸಮಸ್ಯೆಯಿಂದ ಹೊರಡೆ ಬರ್ಬೋದು. ಸುಮ್ಮನೆ ನನಗೆ ಅಜೀರ್ಣ ಆಗಿದೆ, ಮಲಬದ್ಧತೆ ಆಗಿದೆ, ಇದಾಗಿದೆ, ಹೊಟ್ಟೆಲಿ ಗ್ಯಾಸ್ ತುಂಬಿದಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರೆಯನ್ನ ನುಂಗ್ತಾ ಇರುವಂತ ಅಭ್ಯಾಸ ನೀವು ಇಟ್ಕೊಂಡಿದ್ರೆ ಇವತ್ತೇ ಅದನ್ನ ಬಿಟ್ಟುಬಿಡಿ ಅಂತ ಹೇಳಲಿಕ್ಕೋಸ್ಕರ ನಾನು ಈ ವಿಡಿಯೋ ಮುಂದೆ ಬಂದಿದ್ದೀನಿ. ಇದರ ಸಮಸ್ಯೆಗಳಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಅವರಿಗೆ ಖಂಡಿತವಾಗ್ಲೂ ಈ ವಿಡಿಯೋವನ್ನು ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.